ನೇಹಾ ಕೊಲೆ ಕೇಸ್ ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ. ಸರ್ಕಾರದ ವಿರುದ್ಧ ಪ್ರತಿಭಟನಾ ಅಸ್ತ್ರ ಪ್ರಯೋಗಿಸ್ತಾ ಇದೆ ಬಿಜೆಪಿ. ಇದರ ಬೆನ್ನಲ್ಲೇ ರಾಜ್ಯ ನಾಯಕರಿಗೆ ಅಮಿತ್ ಶಾ ಕೂಡ ಒಂದು ಸೂಚನೆ ಕೊಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಬಿಜೆಪಿ ನಾಯಕರಿಗೆ ಅಮಿತ್ ಶಾ ಸೂಚನೆಯೊಂದನ್ನು ಕೊಟ್ಟಿದ್ದಾರೆ. ನೇಹಾ ಕೇಸ್ನಲ್ಲಿ ಸರ್ಕಾರದ ಚಲನವಲನ ಏನು, ಅದರ ಮೇಲೆ ಕಣ್ಣಿಟ್ಟಿರಿ. ಇನ್ನು ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಒಂದೇ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೂಡ ಕೊಡದ ಹಾಗೆ ಎಚ್ಚರಿಕೆ ವಹಿಸಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯ ಬಿಜೆಪಿ ಪಾಳೆಯಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಗಣಪತಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ, ಒಂದ್ ಕಡೆ ರಾಜ್ಯದಾದ್ಯಂತ ಬಿಜೆಪಿ ಹಮ್ಮಿಕೊಂಡಿರೋ ಪ್ರತಿಭಟನೆ, ಮತ್ತೊಂದು ಕಡೆ ಅಮಿತ್ ಶಾ ರಿಂದ ಬಂದಿರುವಂತಹ ಸೂಚನೆ. ಸೊ ಹೇಗೆ ಮುಂದಕ್ಕೆ ಕೊಂಡೊಯ್ಯಬೇಕು ಅನ್ಕೊಂಡಿದೆ ಬಿಜೆಪಿ ಇದನ್ನ? ಪ್ರಮುಖವಾಗಿ ವಿಜಯ್ ನೋಡಿ, ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಗೆ ಸಿಕ್ಕಿರುವಂಥದ್ದು ಒಂದು ಹಿಂದುತ್ವದ ಅಸ್ತ್ರ ಅಂತಾನೆ ಹೇಳ್ಬೋದು. ನೋಡಿ, ಚುನಾವಣೆಯ ಮೊದಲು ಅಂದರೆ ಸಾಕಷ್ಟು ಒಂದಷ್ಟು ಚರ್ಚೆ ಆಗ್ತಿದ್ರು ಕೂಡ ಎಲ್ಲೂ ಕೂಡ ಬಿಜೆಪಿ ಹಿಂದುತ್ವದ ಅಸ್ತ್ರಗಳನ್ನು ಪ್ರಯೋಗ ಮಾಡಲಿಕ್ಕಾಗಿಲ್ಲ, ಅದು ಯಾವುದೂ ಕೂಡ ಸಿಕ್ಕಿರಲಿಲ್ಲ. ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಯಾವಾಗ ಜಾಹೀರಾತು ತಂತ್ರಕ್ಕೆ ಮೊರೆ ಹೋಗಿತ್ತೋ ಅದಕ್ಕೆ ಪ್ರತಿತಂತ್ರವಾಗಿ ಈಗ ನೇಹಾ ಹಿರೇಮಠ್ ಅವರ ಕೊಲೆ ಕೇಸನ್ನು ಮುಂದಿಟ್ಕೊಂಡು ಒಂದು ಪ್ರತಿಭಟನೆಗೆ ಸೂಚನೆಯನ್ನು ಅಮಿತ್ ಶಾ ಅವರು ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಅಂದರೆ ಬೆಂಗಳೂರು ಹೊರತುಪಡಿಸಿ ರಾಜ್ಯದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇವತ್ತು ಬಿಜೆಪಿ ಇದೇ ನೇಹಾ ಹಿರೇಮಠ್ ಅವರ ಕೊಲೆ ಕೇಸನ್ನು ಇಟ್ಕೊಂಡು ಪ್ರತಿಭಟನೆಗೆ ಮುಂದಾಗ್ತಿರುವಂಥದ್ದು. ಆದರೆ ಇಲ್ಲೊಂದು ಎಚ್ಚರಿಕೆ ಕ್ರಮವನ್ನು ಅಮಿತ್ ಶಾ ಅವರು ಹೇಳಿರುವಂಥದ್ದು. ನೋಡಿ, ಆ ನೇಹಾ ಹಿರೇಮಠ್ ಅವರ ಒಂದಷ್ಟು ಫೋಟೋ ವೈರಲ್ ಆದ ಬಳಿಕ ಸಾಕಷ್ಟು ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಬಿಜೆಪಿಯವರು ಹೇಳ್ತಿರುವಂಥದ್ದು ಇದು ಲವ್ ಜಿಹಾದ್, ಅದಾದ ಬಳಿಕ ಕೊಲೆ ಆಗಿದೆ ಅನ್ನೋದು ಕೂಡ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ರಾಜ್ಯದಲ್ಲಿರುವಂತಹ ಗುಪ್ತಚರ ಇಲಾಖೆಯ ಮಾಹಿತಿಯ ಆಧಾರದ ಮೇಲೆ ಸರ್ಕಾರದ ಮೇಲೆ ಒಂದಷ್ಟು ಕಣ್ಣಿಡಲು ಈಗಾಗಲೇ ಅಮಿತ್ ಶಾ ಅವರ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸರ್ಕಾರ ಈ ಪ್ರಕರಣವನ್ನು ಯಾವ ರೀತಿ ತನಿಖೆಗೆ ತೆಗೆದುಕೊಂಡು ಹೋಗ್ತಾ ಇದೆ, ಏನು ಮಾಡ್ತಾ ಇದೆ ಅನ್ನೋದು ಕೂಡ ಒಂದಷ್ಟು ಸ್ಪಷ್ಟವಾದಂತಹ ಕಣ್ಣಿಡೋಕೆ ಈಗಾಗಲೇ ಅಮಿತ್ ಶಾ ಅವರು ರಾಜ್ಯ ಬಿಜೆಪಿ ನಾಯಕರಿಗೆ ಒಂದಷ್ಟು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಇದನ್ನೇ ಪ್ರತಿಭಟನೆಗೆ ಬಳಸ್ಕೊಳ್ಬೇಕು. ಹೇಗೆ ನೋಡಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವೈಫಲ್ಯ ಕಂಡಿದೆ. ಈ ಹಿನ್ನೆಲೆಯಲ್ಲಿ ಇದನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡಿ ಈ ಕೇಸ್ ಏನಿದೆ ಇದು ಹಿಂದುತ್ವದ ಅಸ್ತ್ರ ಕೂಡ ಆಗಲಿ ಅನ್ನೋ ಒಂದಷ್ಟು ಲೆಕ್ಕಾಚಾರವನ್ನು ಅಮಿತ್ ಶಾ ಅವರು ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದಲ್ಲಿ ಬಿಜೆಪಿಯ ಅನೇಕ ನಾಯಕರು ಒಂದು ಪ್ರತಿಭಟನೆ ನಡೆಸುವ ಮೂಲಕ ಸರ್ಕಾರದ ವಿರುದ್ಧ ಒಂದಷ್ಟು ಧಿಕ್ಕಾರವನ್ನು ಕೂಗಲಿದ್ದಾರೆ. ವಿಜಯ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.